ಆಕೆ ಅಕೌಂಟ್ ಅವೈಲೇಬಲ್ ಇಲ್ಲ ಅಂತ ತೋರಿಸಿದ್ದಲ್ಲೇ ಶಾಕ್ ಆಗಿ ಇನ್ನೆರಡು ಸಲ ಟ್ರೈ ಮಾಡಿದ್ಲು. ಆ ಕೂಡಲೇ ಆಕೆಗೆ ಇದು ಬೆಳಗ್ಗೆ ತನ್ನ ತಾಯಿ ಜೊತೆ ಫೋನಲ್ಲಿ ಮಾತಾಡಿದ ಎಫೆಕ್ಟ್ ಅಂತ ಅರ್ಥ ಆಗಿ ಮೆಲ್ಲಗೆ ನಕ್ಕು ಲಂಚ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ಲು. ನಿಜಕ್ಕೂ ಸುರಭಿ ಮಾತಾಡಿದ ಮಾತುಗಳು ಕೋಪ ಮಾಡಿಕೊಂಡ ಮೌನಿತಾ ಮಗಳ ಮೇಲೆ ಹಠಾತ್ ಸಾಧಿಸಿ ಆಕೆಯನ್ನು ಕಂಟ್ರೋಲ್ನಲ್ಲಿ ಇಡಬೇಕು ಅಂದ್ಕೊಂಡು ಮರುಕ್ಷಣದಲ್ಲೇ ಕಾರ್ಡ್ಸ್ನೆಲ್ಲ ಬ್ಲಾಕ್ ಮಾಡಿಸಿದ್ಲು. ಆದರೆ ತಾನು ಹಾಗೆ ನಡ್ಕೊಳ್ಳೋದ್ರಿಂದ ಸುರಭಿ ಇನ್ನೂ ಕೈ ಮೀರಿ ಹೋಗುವ ಅಪಾಯ ಇದೆ ಅಂತ ಆಕೆಗೆ ಅರ್ಥ ಆಗಲಿಲ್ಲ. ಕಾರ್ಡ್ ಬ್ಲಾಕ್ ಆಗಿದ್ದರಿಂದ ಲಂಚ್ ಮಾಡದೆ ಮತ್ತೆ ಕ್ಲಾಸ್ಗೆ ಹೋದ. ಸುರಭಿ ಸಂಜೆ ಕ್ಲಾಸ್ಗಳನ್ನ ಮುಗಿಸ್ಕೊಂಡು ಹೊರಗೆ ಬರುತ್ತಿದ್ದಂತೆ ಆಕೆಗ ಕಾಯ್ತಾ ನಿಂತಿದ್ದ ವೀರೇಂದ್ರ ಕಂಡ. ಅವನ್ನ ನೋಡಿ ಸಣ್ಣದಾಗಿ ನಕ್ಕ. ಸುರಭಿ ಹೋಗಿ ಪ್ರತಿದಿನದಂತೆ ವೀರೇಂದ್ರನ ಪಕ್ಕ ಕೂತ್ಲು. ವೀರೇಂದ್ರ ಕಾರ್ ಸ್ಟಾರ್ಟ್ ಮಾಡ್ತಾ, ಏನಮ್ಮ ನಿನ್ನ ಮುಖ ಯಾಕೆ ಆಗಿದೆ, ಮಧ್ಯಾಹ್ನ ಲಂಚ್ ಮಾಡಲಿಲ್ವಾ ಅಂತ ಕೇಳ್ದ. ಅದೇನಿಲ್ಲ ಬಾಬಾ, ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇತ್ತಲ್ವ, ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ ಅಂತ ಸುಳ್ಳು ಹೇಳಿದ್ಲು ರಂಜಿನಿ. ಓಕೆ ಅಷ್ಟೊಂದು ಕಷ್ಟಪಡಬೇಡ, ನಿನಗೆ ಬೇಕು ಅಂದರೆ ನಿಮ್ಮ ಅಪ್ಪ ನಿನ್ನ MBBS ಡಿಗ್ರಿನ ತುಂಬ ಈಸಿಯಾಗಿ ಕೊಂಡ್ಕೊಡ್ತಾರೆ ಅಂತ ನಗ್ತಾ ಅಂದ ವೀರೇಂದ್ರ. ಅಷ್ಟರಲ್ಲೇ ಕಾರ್ ಕ್ಯಾಂಪಸ್ ದಾಟಿ ರೋಡ್ ಹತ್ತಿತ್ತು. ಅವನ ಮಾತಿಗೆ ಮೆಲ್ಲಗೆ ನಕ್ಕು ಸುಮ್ಮನಾದ್ಲು ಸುರಭಿ. ತನ್ನ ಮಾತುಗಳಿಗೆ ಯಾವಾಗಲೂ ಏನಾದರೂ ಒಂದು ಮರು ಮಾತು ಹೇಳ್ತಿದ್ದ ಸುರಭಿ ಹೀಗೆ ಮೆಲ್ಲಗೆ ನಕ್ಕು ಸುಮ್ಮನಾದದನ್ನು ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟ. ಆಕೆ ಕಡೆ ಅನುಮಾನದಿಂದ ನೋಡ್ತಾ, ನೀನು ಯಾಕೋ ಡಲ್ ಆಗಿದೆಯಾ ಅನ್ನಿಸ್ತಿದೆ ಸುರಭಿ, ನಿನಗಿಷ್ಟ ಇದೆಯಲ್ಲ ಅದೇನಂತ ನನಗೆ ಹೇಳು, ಇಲ್ದಿದ್ರೆ ನನ್ನ ಜೊತೆ ಇರೋ ಸ್ವಲ್ಪ ಹೊತ್ತು ಅದರ ಬಗ್ಗೆ ಬಿಟ್ಬಿಡು. ನಾನಂತೂ ಮಧ್ಯಾಹ್ನ ಲಂಚ್ ಮಾಡಿಲ್ಲ, ಸೊ ನಾವಿಬ್ಬರೀಗ ನೀನು ಕೂಡ ನನ್ನ ಜೊತೆ ಊಟಕ್ಕೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ದೀನಿ ಅಂದ ವೀರೇಂದ್ರ. ಬೇಡ ಬಾವ, ನನಗೆ ಹಸಿವಿಲ್ಲ, ನಾನು ಹಾಸ್ಟೆಲ್ನಲ್ಲಿ ಬಿಟ್ಬಿಟ್ಟು ಸಾಕು ಅಂದ್ಲು ಸುರಭಿ. ಪ್ಲೀಸ್ ಸುರಭಿ, ನನಗೊಬ್ಬನೇ ತಿನ್ನಬೇಕಂದ್ರೆ ಬೋರ್ ಆಗುತ್ತೆ, ಸ್ವಲ್ಪ ಕಂಪ್ನಿ ಕೊಡು. ನೀನು ಲೈಟಾಗಿ ತಿನ್ನು, ನಾನು ಫುಲ್ಲಾಗಿ ತಿಂತೀನಿ. ಇವಾಗ ಸ್ಕಿಪ್ ಮಾಡಿದ್ರೆ ರಾತ್ರಿ ಕೂಡ ತಿನ್ಬೇಕು ಅನ್ಸಲ್ಲ ಅಂತ ಹೇಳ್ದ ವೀರೇಂದ್ರ. ಆ ಮಾತಿಗೆ ಸರಿ ಬಾವ ನಡಿ ಅಂದ್ಲು ಸುರಭಿ. ಸ್ವಲ್ಪ ಹೊತ್ತಿಗೆ ಇಬ್ಬರು ಒಂದು ರೆಸ್ಟೋರೆಂಟ್ಗೆ ಹೋದರು. ಇಷ್ಟು ದಿನದ ಪರಿಚಯದಲ್ಲಿ ಸುರಭಿಗೆ ಇಷ್ಟವಾಗಿ ಏನು ತಿಂತಾಳೆ ಅನ್ನೋದನ್ನು ಕಂಡು ಹಿಡಿದಿದ್ದ ವೀರೇಂದ್ರ ಅದಕ್ಕೆ ಆಕೆಗೆ ಇಷ್ಟವಾದ ಫುಡ್ ಆರ್ಡರ್ ಮಾಡ್ದ ವೀರೇಂದ್ರ. ಆ ಐಟಮ್ಸ್ನೆಲ್ಲ ನೋಡಿದ ಸುರಭಿಗೆ ಒಂದು ಸಲ ಹಸಿವು ಹೆಚ್ಚಾಯಿತು. ಮಧ್ಯಾಹ್ನ ಕೂಡ ಊಟ ಮಾಡಲಿದೆ ಇದ್ದಿದ್ದರಿಂದ ಇನ್ನು ತಡೆಯಲಾರದೆ ಯಾವುದೇ ಮುಜುಗರ ಇಲ್ಲದೆ ಮುಂದೆ ಹಿಂದೆ ಯೋಚಿಸದೆ ಎಲ್ಲವನ್ನ ಖಾಲಿ ಮಾಡಿದ್ಲು. ಆಕೆ ತಿನ್ನೋ ರೀತಿ ನೋಡಿದ್ರೆ ಎಷ್ಟು ಹಸಿವಾಗಿದೆ ಎಂಬುದು ಅರ್ಥ ಆದರೂ ವೀರೇಂದ್ರನಿಗೆ ಸ್ವಲ್ಪ ಮರುಕ ಅನ್ನಿಸ್ತು. ಆದರೆ ಆ ಮರುಕವನ್ನು ಪಕ್ಕಕ್ಕೆ ಸರಿಸಲು ಅವನ ಹಾಗೆ ಸಿದ್ಧವಾಗಿತ್ತು. ಸುರಭಿ ತಿನ್ನೋದು ಮುಗಿದ ಮೇಲೆ, ಇವಾಗ ಹೇಳು, ಮಧ್ಯಾಹ್ನ ಲಂಚ್ ಮಾಡದೆ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದ ವೀರೇಂದ್ರ. ಅದೇನಿಲ್ಲ ಬಾವ, ತಿಂದಿದ್ದೆ ಆದರೆ ಜೀರ್ಣವಾಗೋಯ್ತು, ಅದಕ್ಕೆ ಫುಲ್ಲಾಗಿ ತಿನ್ಬಿಟ್ಟೆ, ಇನ್ನು ರಾತ್ರಿ ತಿನ್ನೋ ಕೆಲಸ ಇಲ್ಲ ಅಂತ ನಗ್ತಾ ಅಂದ್ಲು. ಇಟ್ಸ್ ಓಕೆ, ನಿಂಗೆ ನನ್ನ ಹತ್ರ ಹೇಳಬೇಕಂತ ಅನಿಸ್ತಿದ್ರೆ ಬಿಟ್ಬಿಡು, ಬಟ್ ಯಾವುದ್ರ ಬಗ್ಗೆ ಜಾಸ್ತಿ ಸಂಕಟ ಪಡಬೇಡ. ನಿನಗೆ ನಾನಿದ್ದೀನಿ, ಏನೇ ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಕೊ, ನಿನಗೆ ಯಾವ ಸಹಾಯ ಬೇಕಿದ್ರೂ ಮಾಡ್ತೀನಿ ಅಂದ. ಆ ಮಾತಿಗೆ ಸಣ್ಣದಾಗಿ ನಕ್ಕ ಸುರಭಿ. ಈಗಾಗಲೇ ಹಾಸ್ಟೆಲ್ಗೆ ಲೇಟಾಯಿತು, ಹೀಗೆ ಲೇಟಾಗಿ ಹೋದರೆ ಆ ವಾರ್ಡನ್ ಮೇಡಮ್ ನನ್ನ ಮೇಲೆ ಇಷ್ಟಾಗಲ ಹಾರಾಡ್ತಾರೆ, ಹೋಗೋಣ ಬಾವ ಅಂದ್ಲು. ಸರಿ ನಡಿ ಅನ್ನುತ್ತಾ ಆಕೆಯನ್ನು ಕರ್ಕೊಂಡು ಕಾರ್ನಲ್ಲಿ ಹೋದ ವೀರೇಂದ್ರ. ಸ್ವಲ್ಪ ದೂರ ಹೋದ್ಮೇಲೆ ಕೇಳಬಾರ್ದು ಅಂದ್ಕೊಳತ್ಲೆ ಬಾವಾ ಅಂತ ಮೆಲ್ಲಗೆ ಕರೆದ್ಲು ಸುರಭಿ. ಹೇಳು ಅಂತ ಅಷ್ಟೇ ಮೆಲ್ಲಗೆ ಅಂದ ವೀರೇಂದ್ರ. ಅದಕ್ಕೆ ಮೆಲ್ಲಗೆ ನಕ್ಕೋ, ಬಾವಾ ನನಗೆ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಇದ್ದರೆ ನೋಡ್ತೀಯಾ ಅಂತ ಕೇಳಿದ್ಲು. ಏನು ಪಾರ್ಟ್ ಟೈಮ್ ಜಾಬಾ, ಅದು ನಿನಗ, ಯಾಕೆ ಅಂತ ಆಶ್ಚರ್ಯದಿಂದ ಕೇಳ್ದ. ಯಾಕಂದರೆ ಇಂದಿನಿಂದ ನನ್ನ ಪಾಕೆಟ್ ಮನಿ ನಾನೇ ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂದ್ಲು ಸುರಭಿ. ಒಳ್ಳೆ ಆಲೋಚನೆ, ಆದರೆ ನಿನಗೆ ಜಾಬ್ ಮಾಡಬೇಕಾದ ಅಗತ್ಯ ಏನಿದೆ? ನಿಮ್ಮಪ್ಪ ಒಂದು ಮಾತಂದರೆ ಕೋಟಿ ತಂದು ನೀನು ಮುಂದಿಡ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಇರೋ ಯಾವ ಕಂಪ್ನಿಲಿ ಹೋಗಿ ಕೂತ್ರು ತಿಂಗಳಿಗೆ ನಿನಗೆ ಎಷ್ಟೋ ಒಂದು ಅಮೌಂಟ್ ಬರ್ತಾನೆ ಇರುತ್ತೆ ಅಂತ ಅಂದ ವೀರೇಂದ್ರ. ನೀನು ಹೇಳಿದ್ದು ನಿಜ ಬಾವ, ಆದರೆ ಇವಾಗಂತೂ ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಕೇಳಿದೆ. ನೀನು ಪಾರ್ಟ್ ಟೈಮ್ ಜಾಬ್ ನೋಡೋದಕ್ಕೆ ಸಾಧ್ಯವಾ ಇಲ್ವಾ ಅದನ್ನು ಹೇಳು ಅಂತ ಕೇಳಿದ್ಲು ಸುರಭಿ. ಆಕೆ ಮಾತಿಂದ ಏನು ನಡೆದಿದೆ ಅಂತ ಅಂದಾಜು ಮಾಡಿದ ವೀರೇಂದ್ರ. ಸರಿ ನೋಡ್ತೀನಿ, ಎಂಥ ಜಾಬ್ ಬೇಕು ಅಂತ ಕೇಳ್ದ. ಎಂಥದ್ದೇನಿದೆ, ನಾನು ಮಾಡ್ತಿರೋ ಮೆಡಿಸಿನ್ಸು ಯಾವುದಾದ್ರೂ ಫಾರ್ಮಸಿಯಲ್ಲಿ ಸೇಲ್ಸ್ ಗರ್ಲಾದರೂ ಪರವಾಗಿಲ್ಲ, ಈವ್ನಿಂಗ್ ಕಾಲೇಜ್ ಮುಗಿದ ಮೇಲೆ ರಾತ್ರಿ 11-12ವರೆಗೆ ಮಾಡಬಲ್ಲೆ ಎಂದ್ಲು. ಏನು, ನೀನು ಸೇಲ್ಸ್ ಗರ್ಲ್ ಜಾಬ್ ಮಾಡ್ತೀಯಾ? ದಿ ಗ್ರೇಟ್ ಮಿನಿಸ್ಟರ್ ಚಂದ್ರರಾವ್ ಮಗಳು ಕೇವಲ ಒಂದು ಮೆಡಿಕಲ್ ಶಾಪ್ನಲ್ಲಿ ಸೇಲ್ಸ್ ಗರ್ಲ್ ಕೆಲಸ ಮಾಡೋದಾ ಅಂತ ಕೇಳ್ದ ವೀರೇಂದ್ರ. ನನಗೆ ಆ ಟ್ಯಾಕ್ಸ್ ಏನು ಅಗತ್ಯ ಇಲ್ಲ ಬಾವಾ, ನಾನು ಪ್ರೆಸೆಂಟ್ ಯಾವ ಕೆಲಸವನ್ನಾದರೂ ಮಾಡ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು ಸುರಭಿ. ಆ ಮಾತಿಂದ ಆಕೆ ಪರಿಸ್ಥಿತಿ ಪೂರ್ತಿ ಅರ್ಥ ಆಗ್ತಿದ್ರೆ, ಸರಿ ಓಕೆ, ಯಾವುದಾದ್ರೂ ಒಂದು ನೋಡ್ತೀನಿ ಬಿಡು, ನನಗೆ 2 ದಿನ ಟೈಮ್ ಕೊಡು ಅಂದ ವೀರೇಂದ್ರ. ಅವನ ತಕ್ಷಣ ಒಪ್ಕೊಂಡಿದ್ದಕ್ಕೆ ಹ್ಯಾಪಿಯಾಗಿ ಫೀಲ್ ಆಗ್ತಾ ಸರಿ ಬಾವಾ ಅಂದ್ಲು ಸುರಭಿ. ಆಮೇಲೆ ಸುರಭಿಯನ್ನು ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಿದ ವೀರೇಂದ್ರ. ಆಕೆ ಒಳಗೆ ಹೋಗೋವರೆಗೆ ನೋಡಿ ಅಲ್ಲಿಂದ ಹೊರಟು ಹೋದ.
ಸುರಭಿ ಒಳಗೆ ಹೋಗುವಷ್ಟರಲ್ಲಿ ರಿಸೆಪ್ಷನಿಸ್ಟ್ ಹತ್ರ ತನ್ನ ಲಗೇಜ್ ಇಡಲಾಗಿತ್ತು. ಅದನ್ನು ನೋಡಿದ ಸುರಭಿ ಶಾಕ್ ಆಗಿ ವಾರ್ಡನ್ ಕಡೆ ನೋಡಿದ್ಲು. ಆಕೆ ಸುರಭಿನ ನೋಡಿ ಸಣ್ಣದಾಗಿ ನಕ್ಕು, ಹಲೋ ಮಿಸ್ ಸುರಭಿ, ನೀವಿನ್ನು ಹಾಸ್ಟೆಲ್ನಲ್ಲಿ ಇರೋ ಅಗತ್ಯ ಇಲ್ಲ. ನಿಮ್ಮ ಮದರ್ ನಿಮ್ಮನ್ನು ಹಾಸ್ಟೆಲ್ನಲ್ಲಿ ಇರಿಸ್ಬೇಡಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ, ಸೊ ನೀವು ಹೋಗಬಹುದು ಅಂತ ಕಠಿಣವಾಗಂದ್ಲು. ಬೆಳಿಗ್ಗೆ ವೀರೇಂದ್ರ ಬಂದು ಹಾಗೆ ಮಾತಾಡಿದ್ದು ವಾರ್ಡನ್ಗೆ ಇಷ್ಟ ಆಗಿರಲಿಲ್ಲ. ಆ ಕೋಪವನ್ನು ಈಗ ಮಾತುಗಳಲ್ಲಿ ತೀರಿಸ್ಕೊಂಡ್ಲು ಆ ವಾರ್ಡನ್. ತನ್ನ ತಾಯಿ ಈ ವಿಷಯದಲ್ಲಿ ಇಷ್ಟು ಕಠಿಣವಾಗಿ ಬಿಹೇವ್ ಮಾಡ್ತಾಳೆ ಅಂತ ನಿರೀಕ್ಷಿಸದ ಸುರಭಿ ಆ ಪರಿಸ್ಥಿತಿಗೆ ಶಾಕ್ ಆಗ್ತಾ ಸ್ತಬ್ಧಳಾದ್ಲು. ಇಷ್ಟೊತ್ತಿಗೆ ಈಗ ಆಕೆಗೆ ಎಲ್ಲಿಗೆ ಹೋಗ್ಬೇಕಂತ ಅರ್ಥ ಆಗಲಿಲ್ಲ. ಆದರೂ ಇನ್ನೂ ಅಲ್ಲಿ ಇರಲಾರದು ಕೂಡಲೇ ಲಗೇಜ್ ತಗೊಂಡು ಹಾಸ್ಟೆಲ್ನಿಂದ ಹೊರಗೆ ಬಂದಳು ರಂಜಿನಿ. ಆಕೆಗೆ ಇರೋದಕ್ಕೆ ನೆಲೆ ಇಲ್ಲದಂತೆ ಮಾಡಿದರೆ ಒಂದೇ ದಿನಕ್ಕೆ ತನ್ನ ಮಗಳು ಕಾಲು ಹಿಡಿತಾಳೆ, ತಾನು ಹೇಳ್ದಂತೆ ಕೇಳ್ತಾಳೆ ಅಂದ್ಕೊಂಡು ಮೌನಿತಾ ಇವೆಲ್ಲವನ್ನ ಮಾಡ್ತಿದ್ದಾಳೆ. ಆದರೆ ಅದು ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಆಕೆ ಗಮನಿಸ್ತಿಲ್ಲ. ಲಗೇಜ್ ಜೊತೆ ಹೊರಗೆ ಬಂದ ಸುರಭಿಗೆ ಎದುರಿಗಿದ್ದ ಕತ್ತಲೆ ರಸ್ತೆಗಳಷ್ಟೇ ಅಲ್ಲ, ತನ್ನ ಮುಂದಿರೋ ಭವಿಷ್ಯ ಕೂಡ ಕತ್ತಲೆಯಾಗಿ ಕಾಣ್ತು. ಈಗ ಆಕೆ ಮುಂದಿರೋ ಒಂದೇ ಒಂದು ಪ್ರಶ್ನೆ, ಈಗ ನಾನು ಎಲ್ಲಿಗೆ ಹೋಗಬೇಕು ಅಂತ. ಆಗ ಆಕೆಗೆ ನೆನಪಾದ ಒಂದೇ ಒಂದು ಹೆಸರು, ರಂಜಿನಿ. ಆಕೆ ಹಾಗೆ ಅಂದ್ಕೊಳ್ತಿರುವಾಗಲೇ ಆಕೆ ಎದುರಿಗೆ ಬಂದು ನಿಂತ ವೀರೇಂದ್ರ ಸಡನ್ನಾಗಿ ಅವನಲ್ಲಿ ಕಾಣಿಸ್ಕೊಳೋದಕ್ಕೆ ಶಾಕ್ ಆಗ್ತಾ, ನೀನೇನು ಬಾವ ಇಲ್ಲಿ ಅಂತ ಕೇಳಿದ್ಲು ಸುರಭಿ. ಅದಕ್ಕೆ ಒಂದು ಸಣ್ಣದಾಗಿ ನಕ್ಕು ಏನೂ ಮಾತಾಡದೆ ಹೋಗಿ ಸುರಭಿ ಕೈಲಿದ್ದ ಲಗೇಜ್ ತಗೊಂಡು ತನ್ನ ಕಾರ್ನಲ್ಲಿಟ್ಟ. ನೀನು ಒಟ್ಟು ಹೋಗಿದೆಯಲ್ಲ ಬಾವ, ಮತ್ತು ಹೇಗೆ ಬಂದೆ ಅಂತ ಅಯೋಮಯವಾಗಿ ಕೇಳಿದ್ಲು ಸುರಭಿ. ನೀನು ನಿನ್ನ ಫೋನನ್ನು ಕಾರ್ನಲ್ಲೇ ಮರೆತುಬಿಟ್ಟಿದ್ದೆ. ನಾಳೆ ಕಾಲೇಜ್ಗೆ ತೊಂದರೆ ಆಗುತ್ತೆ ಅಂತ ಕೊಡೋದಕ್ಕೆ ಹಿಂದಿರುಗಿ ಬಂದರೆ ನೀನೇನೋ ಹೀಗೆ ರೋಡ್ ಮೇಲೆ ಕಾಣಿಸ್ತೆ. ಸರಿ, ಮೊದಲು ಕಾರತ್ತು, ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೇಳಿದ ವೀರೇಂದ್ರ. ಈಗ ಅವನು ಹೇಳಿದನ್ನು ಕೇಳೋದು ಬಿಟ್ಟು ಆಕೆಗೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಹೋಗೋವನ ಪಕ್ಕ ಕೂತ್ಲು. ವೀರೇಂದ್ರ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಸಾಗಿಸ್ತಾ. ಅಲ್ಲಿವರೆಗೆ ಇದೆಲ್ಲವನ್ನು ಗಮನಿಸಿದ ವಾರ್ಡನ್ ಅದೇ ವಿಷಯವನ್ನು ಕೂಡಲೇ ಮೌನಿತಾಗೆ ಫೋನ್ ಮಾಡಿ ಹೇಳಿದ. ಅದರಿಂದ ಸಿಟ್ಟಿಗೆದ್ದ ಮೌನಿತಾ ತುಂಬ ಘಾಟಾಗಿ ರಂಜನಿಗೆ ಮೆಸೇಜ್ ಮಾಡಿದ್ಲು. ಈಗ ಆಕೆ ಮೊಬೈಲ್ ಬ್ಯಾಗ್ನಲ್ಲಿದೆ, ಸೊ ರಂಜನಿ ಆ ಮೆಸೇಜ್ ನೋಡಲಿಲ್ಲ. ಸುಮ್ಮನೆ ವೀರೇಂದ್ರನ ಹಿಂದೆ ಹೋಗ್ತಿದ್ದಾಳೆ. ಮತ್ತೊಂದು ಕಡೆ ಊಟ ಮಾಡಿ ಬಂದ ವೀರ ಅನ್ಸೂಯ ಪಕ್ಕದಲ್ಲಿ ಕೂತ. ಅನ್ಸೂಯ ಅವನನ್ನು ನೋಡಿ, ರಾತ್ರಿ ಆದ ಹಾಗಿದೆ ವೀರ, ಮನೆಗೆ ಹೋಗ್ಬೋದಿತ್ತಲ್ಲ ಅಂತ ನೀರಸವಾಗಿ ಕೇಳಿದ್ಲು. ನಿನ್ನ ಹೀಗೆ ಬಿಟ್ಟು ನಾನು ಹೇಗೆ ಹೋಗಲಿ? ಆದರೆ ಡಾಕ್ಟರ್ ಬಂದಿದ್ದಾರಾ ಅಂತ ಕೇಳ್ದ ವೀರ. ಹಾಂ, ಬಂದಿದ್ರು. ನನಗೇನೋ ಹೋಗೋ ರೋಗವಂತೆ ಅಲ್ವಾ, ನಾನು ಇನ್ನು ಕೆಲವೇ ದಿನ ಬದುಕಿರ್ತೀನಂತೆ ಅಲ್ವಾ, ನಾನು ಬೇಗ ಸತ್ತು ಹೋಗ್ತೀನಿ ಅಂತ ಕೂಡ ಹೇಳಿದ್ರು ಅಂದ್ಲು ಅನ್ಸೂಯ. ಆಕೆ ಹಾಗೆ ಹೇಳ್ತಿದ್ರೆ ವೀರ ಪ್ರಾಣ ಹೋದಾಗ ಅನ್ನಿಸ್ತು. ಕೂಡಲೇ ಕೋಪದಿಂದ, ಆದರೂ ಡಾಕ್ಟರ್ ಹಾಗೆ ಹೇಗೆ ಹೇಳ್ತಾರೆ, ಇವಾಗಲೇ ಅವ್ರ ವಿಷಯ ನೋಡ್ಕೊತೀನಿ ಅಂತ ಕೋಪದಿಂದ ಹೇಳೋದಕ್ಕೆ ಹೋದ ವೀರ. ಅದರ ತಕ್ಷಣ ಅನ್ಸೂಯ ಅವನ ಕೈ ಹಿಡಿದು ತಡೆದು, ಇರು ವೀರ, ಯಾಕಷ್ಟು ಕೋಪ? ಆದರೂ ಇದರಲ್ಲಿ ಅವರ ತಪ್ಪೇನಿದೆ? ನನ್ನ ಪ್ರಾಬ್ಲಮ್ಸ್ ಬಗ್ಗೆ ಸತ್ಯ ಹೇಳಿದ್ದಾರೆ. ಒಂದು ವೇಳೆ ಅವರು ಹೇಳಿದೆ ಮುಚ್ಚಿದ ತಕ್ಷಣ ನಾನು ಸಾಯದೆ ಉಳಿತೀನ ಏನು ಅಂದ್ಲು. ಆ ಮಾತು ಕೇಳಿದ ಕೂಡಲೇ ಪ್ಲೀಸ್ ಆಗಿ ಮಾತಾಡಬೇಡ ಅನ್ಸೂಯ ಅಂತ ನೀರಸವಾಗಿ ಕುರ್ಚಿಯಲ್ಲಿ ಕುಸಿತ ಅಂದ ವೀರ. ಆ ಸಮಯದಲ್ಲಿ ಅವನ ಮುಖದಲ್ಲಿನ ಅಮಾಯಕತೆ ಎದ್ದು ಕಾಣ್ತಿತ್ತು. ಇಷ್ಟು ವರ್ಷಗಳಲ್ಲಿ ಎಂದೂ ಅವನಲ್ಲಿ ಇಷ್ಟು ಅಮಾಯಕತೆ ಕಂಡಿರಲಿಲ್ಲ. ನಿಜಕ್ಕೂ ಅವನಲ್ಲಿ ಇಂಥ ಒಂದು ಆ್ಯಂಗಲ್ ಇದೆ ಅಂತ ನಿರೀಕ್ಷೆ ಮಾಡಿರಲೇ ಇಲ್ಲ. ಅವನು ಹಾಗೆ ನೋಡ್ತಿದ್ರೆ ಆಕೆಗೆ ಮರುಕ ಅನ್ನಿಸ್ತಿತ್ತು. ಆಕೆಗೆ ಮರುಕ ಅನ್ನಿಸಿದ್ರಿಂದ ಅದಕ್ಕೆ ಮೆಲ್ಲಗೆ ನಕ್ಕು, ಅದಿರಲಿ, ಆದರೆ ನಾನು ಎಷ್ಟು ದಿನ ಹಾಸ್ಪಿಟಲ್ನಲ್ಲಿ ಇರ್ತೀನೋ ಅಷ್ಟು ದಿನ ನೀನು ಇಲ್ಲೇ ಇರ್ತೀಯಾ ಅಂತ ಕೇಳಿದ್ಲು ಅನ್ಸೂಯ. ಖಂಡಿತ ಇರ್ತೀನಿ ಅಂದ ವೀರ. ಹಾಗಾದರೆ ಅಲ್ಲಿ ನಮ್ಮ ಬಿಸ್ನೆಸ್ ಏನಾಗಬೇಕು? ಹೀಗೆಲ್ಲ ಬೇಡ, ಡಾಕ್ಟರ್ ಹತ್ರ ಕೇಳಿ ಬೇಗ ನನ್ನ ಡಿಸ್ಚಾರ್ಜ್ ಮಾಡಿ ಮನೇಲಿ ಬಿಡು. ನಾವು ಅಷ್ಟು ಕಷ್ಟಪಟ್ಟು ಇಟ್ಕೊಂಡಿರೋ ರೆಸ್ಟೋರೆಂಟ್ ಚೆನ್ನಾಗಿ ರನ್ ಆಗಬೇಕು. ಕೆಲವು ದಿನ ನೀನು ಆ ರೆಸ್ಟೋರೆಂಟ್ ನೋಡ್ಕೋ ಅಂದ್ಲು ಅನ್ಸೂಯ. ಸಾಕ್ಬಿಡು ನಿನ್ನ ಮಾತು, ಇವಾಗ ರೆಸ್ಟೋರೆಂಟಿಗೆ ಬಂದು ನಷ್ಟ ಏನಿಲ್ಲ, ನಮ್ಮವ್ರು ನೋಡ್ಕೊಳ್ತಾರೆ. ನಿನಗೆ ಪೂರ್ತಿ ಗುಣ ಆಗೋವರೆಗೆ ನಾವು ಹಾಸ್ಪಿಟಲ್ನಲ್ಲೇ ಇರಬೇಕು ಅಂದ ವೀರ. ಹಾಗಂದ್ರೆ ಹೇಗೆ? ಇವಾಗ ನಮ್ಮ ಹಾಸ್ಪಿಟಲ್ ಬಿಲ್ಸ್ ತುಂಬ ಕಟ್ಟಬೇಕಿರುತ್ತೆ. ಇವುಗಳನ್ನ ಸರಿಯಾಗಿ ಕಟ್ಟಬೇಕಂದ್ರೆ ನಮಗೆ ಆ ರೆಸ್ಟೋರೆಂಟ್ ತುಂಬ ಅಗತ್ಯ. ನೀನು ಅದನ್ನು ಹಾಗಿಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ. ಯಾರಾದರೂ ಒಬ್ಬ ಮೋಸ ಮಾಡಿದ್ರೂ ಕನಿಷ್ಠ ಮಾತ್ರೆ ತೊಗೊಳೋದಕ್ಕೂ ಕೂಡ ಹಣ ಇರಲ್ಲ. ಅದಕ್ಕೆ ಹೋಗಿ ರೆಸ್ಟೋರೆಂಟ್ ನೋಡ್ಕೋ ಅಂತ ಹೇಳಿದ್ಲು ಅನ್ಸೂಯ. ಆಕೆ ಹೇಳಿದ ಕೂಡ ಸರಿಯಾಗಿದ್ದರಿಂದ ಸರಿ, ಈ ರಾತ್ರಿ ಇರೋದಕ್ಕೆ ಬಿಡು, ನಾಳೆ ಬೆಳಗ್ಗೆ ಹೋಗ್ತೀನಿ ಅಂದ ವೀರ. ಆ ಮಾತಿಗೆ ಇನ್ನು ಏನೋ ಹೇಳಲು ಹೋದ್ಲು ಅನ್ಸೂಯ. ಅದನ್ನು ನೋಡಿ ಕೂಡಲೇ ಆಕೆ ತುಟಿಗಳ ಮೇಲೆ ತನ್ನ ಕೈ ಇಟ್ಟು, ಇನ್ನು ಏನು ಮಾತಾಡ್ಬಿಡಪ್ಪ, ಮಲಗು, ನಿನಗೆ ನಿಜಕ್ಕೂ ಹೆಲ್ತ್ ಚೆನ್ನಾಗಿಲ್ಲ ಅಂದ ವೀರ. ಹೀಗೂ ಶಾಶ್ವತ ನಿದ್ರೆಗೆ ಹೋಗ್ತೀನಲ್ಲ, ಆವಾಗ ಮಲಗ್ತೀನಿ ವೀರ, ಇವಾಗ ನನ್ನನ್ನು ಹೀಗೆ ನೋಡೋದಕ್ಕೆ ಬಿಡು ಅಂದ್ಲು ಅನ್ಸೂಯ. ಆ ಮಾತುಗಳ ಮನಸ್ಸಿಗೆ ತಾಗಿದ್ರಿಂದ ಆಕೆ ಕೈ ಹಿಡ್ಕೊಂಡು, ಪ್ಲೀಸ್ ಹಾಗೆ ಅನ್ಬೇಡ್ವೆ, ನೀನು ಹಾಗಂದ್ರೆ ನಂಗೆ ತಡೆಯೋದಕ್ಕಾಗಲ್ಲ ಅಂದ. ಮೆಲ್ಲಗೆ ನಕ್ಕು, ಸರಿ, ನಾನೇನು ಹೇಳಿದ್ರು ನೀನು ಕೇಳಲ್ಲ ಅಲ್ವಾ ಅಂತ ಅವನನ್ನೇ ನೋಡ್ತಾ ಸ್ವಲ್ಪ ಹೊತ್ತಿಗೆ ಆಕೆ ಹಾಕೊಂಡು ಟ್ಯಾಬ್ಲೆಟ್ಸ್ ಪವರ್ನಿಂದ ನಿದ್ರೆಗೆ ಜಾರಿದ್ಲು ಅನ್ಸೂಯ. ಅವಳನ್ನೇ ನೋಡುತ್ತಾ, ನೀನಿಲ್ಲದೆ ನಾನು ಇರಬಲ್ಲೆನಾ? ನೀನನ್ನು ಬಿಟ್ಟು ಹೋಗಬಾರ್ದು ಅಂದರೆ ನಾನು ಏನು ಮಾಡಬೇಕು ಅಂತ ಯೋಚಿಸ್ತಿದ್ದಾನೆ ವೀರ. ಮಾರನೇ ದಿನ ಬೆಳಿಗ್ಗೆ
ರಂಜನಿ ರೆಡಿಯಾಗಿ ರೂಮ್ನಿಂದ ಹೊರಗೆ ಬಂದಳು. ಅಷ್ಟರಲ್ಲೇ ರುದ್ರ ಕೂಡ ರೆಡಿಯಾಗಿ ಸೋಫಾದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಮೇಲ್ಸ್ ಚೆಕ್ ಮಾಡ್ದ. ಅವನು ಮುಂದೆ ಬಂದು ನಿಂತು ಸರ್ ನಾನು ರೆಡಿ ಅಂದ್ಲು ರಂಜನಿ. ತಲೆ ಎತ್ತಿ ಆಕೆಯನ್ನು ಸೂಕ್ಷ್ಮವಾಗಿ ನೋಡ್ದ ರುದ್ರ. ಆಕೆ ಫ್ರೆಶ್ ಆಗಿದ್ದಾಳೆ, ಚೆನ್ನಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಿದ್ದಾಳೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇದೇನು ನಾನು ಇಷ್ಟು ದೊಡ್ಡ ವಿಷಯ ಹೇಳಿದ್ರು ಕೂಡ ಸ್ವಲ್ಪನೂ ಯೋಚನೆ ಮಾಡದೆ ಹ್ಯಾಪಿಯಾಗಿ ನಿದ್ದೆ ಮಾಡಿದ್ದಾಳೆ. ಈ ಹುಡುಗಿಗೆ ಲೈಫ್ ಅಂದರೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅನಿಸುತ್ತೆ ಅಂದ್ಕೊಂಡ ರುದ್ರ. ಸರ್ ನಿಮ್ಮನ್ನೇ ಏನು ಯೋಚನೆ ಮಾಡ್ತಿದ್ದೀರಿ, ಹೋಗೋಣವಾ ಅಂತ ಕೇಳಿದ್ಲು ರಂಜನಿ. ಸರಿ ಹೋಗೋಣ ನೋಡಿ. ಅಂದಹಾಗೆ ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಅಂತ ಕೇಳಿದ ರುದ್ರ. ಇವಾಗ ಯಾವಾಗಲೂ ನಾನು ಒಂದೇ ಮಾತು ಹೇಳ್ತೀನಿ ಸರ್, ನಿಮ್ಮ ಪ್ರಪೋಸಲ್ಗೆ ನೋ ಹೇಳ್ತಿದ್ದೀನಿ. ನನಗಿಂತ ಕೆಟ್ಟ ಪ್ರಪೋಸಲ್ಸ್ ಅಂದರೆ ಅಷ್ಟಾಗಿ ಇಷ್ಟ ಇಲ್ಲ. ಅದಕ್ಕಾಗಿ ನೀವು ಇನ್ಯಾರನ್ನಾದರೂ ನೋಡ್ಕೊಳ್ಳಿ ಅಂದ್ಲು ರಂಜನಿ. ಆಕೆ ಅಷ್ಟು ಗಟ್ಟಿಯಾಗಿ ಹೇಳ್ತಿರೋದಕ್ಕೆ ಅವನಿಗೆ ಕೋಪ ಬಂತು. ಆದರೆ ಸಮಾಧಾನ ಮಾಡಿಕೊಂಡು ಸರಿ ನಡಿ ಅಂತ ಸೀರಿಯಸ್ ಆಗಿ ಮುಂದೆ ಹೊರಟ ರುದ್ರ. ಅವನ ಹಿಂದೆಯೇ ರೂಮ್ ಲಾಕ್ ಮಾಡ್ಕೊಂಡು ಬಂದ್ಲು ರಂಜನಿ. ಇಬ್ಬರು ಲಿಫ್ಟ್ ಒಳಗೆ ಹೋದರು. ಲಿಫ್ಟ್ ಕೆಳಗಿನ ಫ್ಲೋರ್ನಲ್ಲಿ ನಿಂತ ಮೇಲೆ ಡೋರ್ ಓಪನ್ ಆಯಿತು. ರಂಜನಿ ಮುಂದೆ ಹೋಗುವಾಗ ಸಡನ್ನಾಗಿ ಏನೋ ತಾಗಿ ಮುಂದೆ ಬೀಳೋದಕ್ಕೆ ಹೋದ್ಲು. ಕೂಡಲೇ ಅವಳು ಸೊಂಟ ಸುತ್ತ ಕೈ ಹಾಕಿ ತಡೆದು ನಿಲ್ಲಿಸ್ತಾ ರುದ್ರ. ಆಲ್ಮೋಸ್ಟ್ ಬಿದ್ದು ಹೋದೆ ಅಂದ್ಕೊಂಡು ಕಣ್ಣು ಗಟ್ಟಿಯಾಗಿ ಮುಚ್ಚಿದ ರಂಜನಿ ಹಾಗೆ ಗಾಳಿಯಲ್ಲಿ ನಿಂತಿದ್ದಕ್ಕೆ ಸ್ಟಡಿಯಾಗಿ ನಿಂತು ಸುತ್ತಲೂ ನೋಡಿದ್ಲು. ಅಷ್ಟರಲ್ಲೇ ರುದ್ರ ಅವಳನ್ನ ಬಿಟ್ಟು ಏನು ತಿಳಿಯದವನಂತ ಅಲ್ಲಿಂದ ಹೊರಗೆ ಹೋಗಿದ್ದ. ಅದಕ್ಕೆ ಆಕೆಗೆ ಅಯೋಮಯ ಅನ್ನಿಸ್ತು. ನಿಜಕ್ಕೂ ನಾನು ಹೇಗೆ ಬಿದ್ದೆ, ಹೇಗೆ ಗಾಳಿಯಲ್ಲಿ ನಿಂತುಬಿಟ್ಟೆ ಅಂತ ಅಯೋಮಯವಾಗಿ ನೋಡ್ತಿರುವಾಗ ಸ್ವಲ್ಪ ದೂರ ಹೋದ ರುದ್ರ. ಹಲೋ ಮಿಸ್, ಬರ್ತಿದೆಯಾ ಇಲ್ಲ ಇವತ್ತು ಅಲ್ಲೇ ಇರ್ತೀಯಾ ಅಂತ ಕೇಳ್ದ. ಆ ಮಾತಿಗೆ ಹಾಂ ಬರ್ತಿದ್ದೀನಿ ಸರ್ ಅಂತ ಓಡ್ ಬಂದ ರಂಜನಿಗೆ ಸಡನ್ನಾಗಿ ಅಲ್ಲೇ ಇದ್ದ ರೆಸ್ಟೋರೆಂಟ್ನಲ್ಲಿ ಒಬ್ಬ ವ್ಯಕ್ತಿ ಕಂಡ. ಅವನನ್ನು ನೋಡ್ತಿದ್ದಂತೆ ಶಾಕ್ ಆಗಿ ಸ್ತಬ್ಧಳಾದ್ಲು ರಂಜನಿ. ಆಫೀಸ್ಗೆ ಹೋಗ್ತಿದ್ದ ರುದ್ರನ ಹಿಂದೆ ಓಡ್ ಬಂದ ರಂಜನಿಗೆ ತನ್ನ ಹೆಂಡತಿಗೆ ಸ್ಪೂನಲ್ಲಿ ಟಿಫನ್ ತಿನ್ನಿಸ್ತಿದ್ದ ವಿಶ್ವ ಕಂಡ. ಅವನನ್ನು ನೋಡಿ ಶಾಕ್ ಆಗಿ ಸ್ತಬ್ಧಳಾದ ರಂಜನಿ ಅಲ್ಲೇ ನಿಂತುಬಿಟ್ಲು. ಅವ್ನು ತಿನ್ನಿಸ್ತಿದ್ರೆ ಹ್ಯಾಪಿಯಾಗಿ ನಗ್ತಾ ತಿಂತಿದ್ಲು ವಿಶ್ವನ ಹೆಂಡತಿ ರಿಷಿಕಾ. ಸ್ವಲ್ಪ ಹೊತ್ತು ಅವ್ರನ್ನೇ ಗಮನಿಸಿದ ರಂಜನಿ ಎಲ್ಲ ಸರಿಯಾಗಿ ನಡೆದಿದ್ರೆ ಇವಾಗ ಆಕೆ ಜಾಗದಲ್ಲಿ ನಾನು ಇರಬೇಕಿತ್ತು ಅಂದ್ಕೊಂಡ್ಳು. ಆದರೆ ಅಷ್ಟರಲ್ಲಿ ಕಿರಿಕಿರಿಯಿಂದ ಚಿಚಿ ನಾನೇನು ಹೀಗೆ ಯೋಚನೆ ಮಾಡ್ತಿದ್ದೀನಿ, ಇಂಥ ಚೀಟರ್ಗೆ ಹೆಂಡತಿಯಾಗಿ ಹೋಗಿದ್ರೆ ನನ್ನ ಬದುಕು ಬರ್ಬಾದಾಗಿರ್ತಿತ್ತು. ಅವನಿಂದ ತಪ್ಪಿಸ್ಕೊಂಡಿದ್ದಕ್ಕೆ ನಾನು ತುಂಬ ಲಕ್ಕಿ ಅಂದ್ಕೊಂಡ್ಳು. ಆದರೆ ವಿಶ್ವ ತನ್ನ ಹೆಂಡತಿ ಜೊತೆ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿರೋದು ನೋಡಿ ಆಕೆ ಅಲ್ಲೇ ನಿಂತು ಯೋಚಿಸ್ತಾ, ನನ್ನ ಮೋಸ ಮಾಡಿದವನು ಇನ್ನೊಬ್ಬಳ ಮದುವೆಯಾಗಿ ಸಂತೋಷವಾಗಿದ್ದರೆ ನಾನು ಯಾಕಿನ್ನೂ ಅದನ್ನೇ ನೆನಪಿಸ್ಕೊಂಡು ಲೈಫ್ನಲ್ಲಿ ಸ್ಟಕ್ಕಾಗಿ ಹೋಗಿದ್ದೀನಿ ಅಂದ್ಕೊಳ್ತಿದ್ಲು. ಅವನನ್ನು ಅಷ್ಟು ಹ್ಯಾಪಿಯಾಗಿ ನೋಡ್ತಿದ್ರೆ ಆಕೆಗೆ ಹೊಟ್ಟೆ ಕಿಚ್ಚಾಗ್ತಿತ್ತು. ಇಷ್ಟಲ್ಲಿ ತನ್ನ ಹಿಂದೆ ಬರಬೇಕಾದ ರಂಜನಿ ಬರ್ತಿದ್ದಕ್ಕೆ ನಿಂತು ಹಿಂದಕ್ಕೆ ನೋಡಿದ ರುದ್ರ ಇನ್ನೊಮ್ಮೆ ಆಕೆಯನ್ನು ಕರೆಯೋದಕ್ಕೆ ಹೋಗಿ ಆಕೆ ಮುಖದಲ್ಲಿ ಬದಲಾದ ಎಕ್ಸ್ಪ್ರೆಷನ್ಸ್ ಗಮನಿಸಿ ಸ್ವಲ್ಪ ಅನುಮಾನದಿಂದ ಹಣೆ ಗಂಟಿಕ್ಕಿ ಆಕೆ ಎತ್ತ ನೋಡ್ತಿದ್ದಾಳೆ ಅಂತ ತಾನು ಕೂಡ ಅತ್ತ ನೋಡ್ದ ರುದ್ರ. ಅಲ್ಲಿ ಅವನಿಗೆ ತನ್ನ ಹೆಂಡತಿ ಜೊತೆ ನಗ್ತಾ ಎಂಜಾಯ್ ಮಾಡ್ತಿದ್ದ ವಿಶ್ವ ಕಂಡ. ಅವನ್ನ ನೋಡಿ ಏನು ಇವನನ್ನು ನೋಡಿ ಮತ್ತೆ ಹಳೆ ನೆನಪುಗಳಿಗೆ ಹೋದ್ಲ, ಇವಾಗ ಇವನನ್ನು ಭೇಟಿಯಾಗಿ ಮಾತಾಡ್ತಾಳ ಏನು ಅಂತ ಹಣೆ ಗಂಟಿಕ್ಕಿ ರಂಜನಿ ಕಡೆ ನೋಡ್ತಿದ್ದಾನೆ. ರಂಜನಿ ಮಾತ್ರ ವಿಶ್ವನನ್ನು ಮತ್ತು ಮುಖ್ಯವಾಗಿ ಅವನ ನಗುವನ್ನು ರೆಪ್ಪೆ ಹಾಕ್ತೆ ನೋಡ್ತಾ ನಿಂತುಬಿಟ್ಟಿದ್ದಾಳೆ. ಆದ್ದರಿಂದ ರುದ್ರ ಕಿರಿಕಿರಿಯಿಂದ ಫೀಲ್ ಆಗಿ ಕೂಡಲೇ ಮೊಬೈಲ್ ತೆಗೆದು ತನ್ನ ಕಂಪನಿ HR ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ದ. ಅತ್ತಲಾಗ ಅವರು ಕಾಲ್ ರಿಸೀವ್ ಮಾಡಿದ ಕೂಡಲೇ ವಿಶ್ವನ ಬಗ್ಗೆ ಡೀಟೇಲ್ಸ್ ಹೇಳಿ ಅವನಿಗೆ ಲೀವ್ ಯಾರು ಕೊಟ್ಟಿದ್ದು ಅಂತ ಕೇಳ್ದ. ಅದಕ್ಕೆ ಅವನು ತನ್ನಲ್ಲಿರೋ PL ಬಳಸ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಆದ್ದರಿಂದ ಕೂಡಲೇ ಸೀರಿಯಸ್ ಆಗಿ ಅವ್ನು ನಾಳೆ ಬೆಳಿಗ್ಗೆ ಆಫೀಸ್ ಟೈಮಿಗೆ ಆಫೀಸ್ನಲ್ಲಿರಬೇಕು, ಕೂಡಲೇ ಲೀವ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಅವನೇನಾದರೂ ಆಫೀಸ್ ಟೈಮ್ಸ್ಗೆ ಬರಲಿಲ್ಲ ಅಂದರೆ ಮಾತ್ರ ಕೂಡಲೇ ನಾನು ಹಿಂದೆ ಹೇಳಿದ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಿಬಿಡಿ. ಅವನು ಮುಂದೆ ಹೋಗಲಾಗದೆ ಹಿಂದೆ ಬರಲಾಗದೆ ಸಾಯಬೇಕು. ಅವನಿಗೆ ನನ್ನನ್ನು ಟ್ಯಾಗ್ ಮಾಡ್ತಾ ಇಮಿಡಿಯೇಟಾಗಿ ಮೇಲ್ ಮಾಡಿ ಅಂತ ಫೋನ್ ಇಟ್ಟ ರುದ್ರ. ಆ ಮಾತುಗಳು ಪೂರ್ತಿ ಕೇಳಿಸದಿದ್ರು ರುದ್ರನ ವಾಯ್ಸ್ಗೆ ವೀಕ್ ಬಿದ್ದಿದ್ದರಿಂದ ಈ ಲೋಕಕ್ಕೆ ಬಂದ ರಂಜನಿ ತಲೆ ತಿರುಗಿಸಿ ರುದ್ರನ ಕಡೆ ನೋಡಿದ್ಲು. ಏನೋ ನಿನ್ನ ಪ್ರಿಯವಾದ ಮಾಜಿ ಲವರ್ನ ಅವನ ಪಕ್ಕದಲ್ಲಿರೋ ಹುಡುಗಿಯನ್ನು ನೋಡಿ ಫೀಲ್ ಆಗ್ತಿದೆಯಾ? ಆ ಹುಡುಗಿ ಇರಬೇಕಾದ ಜಾಗದಲ್ಲಿ ನಾನಿರಬೇಕಿತ್ತು ಅಲ್ವಾ? ಆ ಅದೃಷ್ಟವನ್ನು ಕಳ್ಕೊಂಡೆ ಅಂತ ಸಂಕಟ ಪಡ್ತಿದ್ಯಾ ಅಂತ ಕೇಳ್ದ. ಅವನ ಮಾತುಗಳಿಗೆ ಕೋಪ ಬರ್ತಿದ್ರು. ಅಂಥ ಅನಾವಶ್ಯಕವಾದ ಕಸದ ವಿಷಯಗಳ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ ಸರ್. ನಾವು ಆಫೀಸ್ಗೆ ಹೋಗೋಣವಾ ಅಂತ ಕೇಳಿದ್ಲು ರಂಜನಿ. ಹೋಗೋಣ, ಆದರೆ ಒಂದು 5 ನಿಮಿಷ ಇರು, ಅವನನ್ನು ಕೂಡ ಕಳಿಸಿ ಹೋಗೋಣ ಅಂದ ರುದ್ರ. ಇವಾಗ ಅವನನ್ನ ಇಲ್ಲಿಂದ ಹೇಗೆ ಕಳಿಸ್ತೀರಿ ಸರ್? ಆದರೂ ಅವನ್ನ ಕಳಿಸ್ಬೇಕಾದ ಅಗತ್ಯ ಏನಿದೆ? ಅವನು ಬದುಕ್ತಿದ್ದಾನೆ. ಅನಾವಶ್ಯಕವಾಗಿ ಅವನ್ನ ನೋಡಿ ಸ್ವಲ್ಪ ಎಮೋಷ್ನಲ್ ಆದರೆ ಇವಾಗ ಅದೇನು ಬೇಡ ಸರ್, ಬಿಟ್ಬಿಡಿ, ನಾವು ಆಫೀಸ್ಗೆ ಹೋಗೋಣ ಅಂದ್ಲು ರಂಜನಿ. ಇಷ್ಟರಲ್ಲಿ ರುದ್ರನ ಮೊಬೈಲ್ಗೆ ಮೇಲ್ ಬಂತು. ಅದನ್ನು ಓಪನ್ ಮಾಡಿದ ರುದ್ರ ಇವಿಲ್ ಸ್ಮೈಲ್ ನೀಡುತ್ತಾ ಎದುರಿಗಿದ್ದ ವಿಶ್ವನ ಕಡೆ ನೋಡ್ದ. ಅಷ್ಟರಲ್ಲಿ ಮೊಬೈಲ್ನಲ್ಲಿ ಮೇಲ್ ಓಪನ್ ಮಾಡಿದ ವಿಶ್ವ ಅದನ್ನು ನೋಡಿ ಸ್ವಲ್ಪ ಕಂಗಾಲಾಗ್ತಾ ತನ್ನ ಹೆಂಡತಿಗೆ ಏನೋ ಹೇಳ್ದ. ಆದ್ದರಿಂದ ಆಕೆ ಸೀರಿಯಸ್ ಆಗಿ ಅವನ ಮೇಲೆ ಕೂಗಾಡೋದಕ್ಕೆ ಶುರು ಮಾಡಿದ್ಲು. ಆಕೆಯನ್ನು ಕೂಲ್ ಮಾಡೋದಕ್ಕಾಗದೆ ಇಕ್ಕಟ್ಟಕ್ಕೆ ಸಿಲುಕಿ ಟೆನ್ಷನ್ ಪಡ್ತಿದ್ದಾನೆ ವಿಶ್ವ. ತಾನು ಅಂದ್ಕೊಂಡಿದ್ದು ನಡೆದಿದ್ದರಿಂದ ಇನ್ನು ಹೋಗೋಣವಾ ಅಂದ ರುದ್ರ.
ಆಕೆನ ಕೂಲ್ ಮಾಡೋದಕ್ಕಾಗದೆ ಕಟ್ಟಿಗೆ ಸಿಲುಕಿ ಟೆನ್ಷನ್ ಪಡ್ತಿದ್ದ ವಿಶ್ವನನ್ನು ನೋಡಿ ಏನು ಮಾಡಿದ್ರಿ ಸರ್? ಇಲ್ಲಿವರೆಗೆ ಚಿಲಿಪಿಲಿ ಅಂತಿದ್ದವರಿಬ್ಬರು ಒಂದು ಸಲಕ್ಕೆ ಫೈಟ್ ಮಾಡ್ತಿದ್ದಾರೆ ಅಂತ ಅಯೋಮಯವಾಗಿ ಕೇಳಿದ್ಲು ರಂಜನಿ. ಏನೋ ಒಂದು ಮಾಡಿದೆ ಬಿಡು, ಅವ್ನು ನನ್ನ ಎಂಪ್ಲಾಯ್, ನಾನು ಆಡಿಸ್ದಂತ ಆಡಲೇಬೇಕು ಅಂತ ಹೋಗಿ ಕಾರ್ನಲ್ಲಿ ಕೂತ್ಕೊಂಡ. ಅವನ ಪಕ್ಕದಲ್ಲಿ ಕೂತು ಅಪ್ರಯತ್ನವಾಗಿ ಹೊರಗೆ ನೋಡಿದ್ಲು ರಂಜನಿ. ಅಷ್ಟೊತ್ತಿಗೆ ಹೋಟೆಲ್ನಿಂದ ಹೊರಬಂದು ವಿಶ್ವ ತನ್ನ ಹೆಂಡತಿ ಬೈತಿದ್ರು ಲೆಕ್ಕಿಸ್ದೆ. ರಂಜನಿ ಮತ್ತು ರುದ್ರ ಸೇರಿ ಕಾರ್ ಹತ್ತು ಹೋಗೋದನ್ನು ನೋಡ್ತಾ ನಿಂತ. ಅವನ ಕಣ್ಣಲ್ಲಿ ಕೋಪ ಸ್ಪಷ್ಟವಾಗಿ ತಿಳಿದಿದ್ರೆ ಯಾಕೋ ರಂಜನಿಗೆ ತನ್ನ ಈಗೋ ಸ್ಯಾಟಿಸ್ಫೈಡ್ ಆದ ಹಾಗೆ ಅನ್ನಿಸ್ತು. ಆದ್ದರಿಂದ ಮನಸ್ಸಿನಲ್ಲಿ ರುದ್ರನಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಒಂದು ಕೇರ್ಲೆಸ್ ಲುಕ್ ವಿಶ್ವದ ಮೇಲೆ ಹಾಕಿ ಕಾರ್ನಲ್ಲಿ ಹಿಂದಕ್ಕೆ ಹೊರಗದ್ಲು ರಂಜನಿ. ಆಕೆ ಎಕ್ಸ್ಪ್ರೆಷನ್ಸ್ ಗಮನಿಸ್ತಿದ್ದ ರುದ್ರನಿಗೆ ಸಂತೋಷ ಆಯಿತು. ಆಮೇಲೆ ಸ್ವಲ್ಪ ಹೊತ್ತಿಗಿಬ್ಬರು ಕಾರ್ ಇಳಿದು ಆಫೀಸ್ ಒಳಗೆ ಹೋಗ್ತಿದ್ರೆ ಒಂದೇ ಸಲಕ್ಕೆ ಕಾಲು ಜಾರಿ ಕೆಳಗೆ ಬೀಳೋದಕ್ಕೆ ಹೋದ್ಲು. ಕೂಡಲೇ ಅವಳ ಕೈ ಹಿಡಿದು ತಡೆದ ರುದ್ರ, ಏನಮ್ಮ ಆಗಿಂದ ಬರೀ ಕೆಳಗೆ ಬೀಳ್ತಿದ್ಯಾ, ಯಾಕೆ ಮೈಯಲ್ಲಿ ಶಕ್ತಿ ಇಲ್ವಾ ಅಂತ ಕೇಳ್ದ. ಎಸ್ ಸರ್, ನಾವು ಟಿಫಿನ್ ಮಾಡಿಲ್ಲ ಅದಕ್ಕೆ ಅಂತ ತಟ್ಟನೆ ಹೇಳಿದ್ಲು ರಂಜನಿ. ಅದಕ್ಕೆ ಆಕೆಯನ್ನು ನೋಡಿ ಏನು ಟೈಮಿಂಗ್ ತಾಯಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಹೋಗಿ ಇಲ್ಲಿ ಕ್ಯಾಂಟೀನ್ ಐತೆ ತಿನ್ನು ಬಾ, ಆ್ಯಂಡ್ ತಿನ್ನುವಾಗ ಕ್ಯಾಂಟೀನಲ್ಲಿ ಫುಡ್ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಂಡು ಬಾ, ಈ ಹೊತ್ತು ನಿನ್ಗೆ ಅದೇ ಫಾಸ್ಟ್ ವರ್ಕ್ ಅಂತ ಹೇಳಿ ತನ್ನ ಕ್ಯಾಬಿನ್ ಒಳಗೆ ಹೊರಟೋದ. ಆದ್ದರಿಂದ ಆಕೆ ಮನಸ್ಸಿನಲ್ಲಿ ಆನಂದ ಪಡ್ತಾ, ಅಮ್ಮಯ್ಯ ತಿನ್ನೋದ್ರಲ್ಲಿರೋ ಆನಂದ ಯಾವುದರಲ್ಲೂ ಇರಲ್ಲ ಹಬ್ಬ ಅಂದ್ಕೊಳ್ತಾ ಕ್ಯಾಂಟೀನ್ ಕಡೆ ನಡೆದ್ಲು. ಆಕೆ ನೋಡಿದ ಕೂಡಲೇ ಎಂಪ್ಲಾಯೀಸ್ ಎಲ್ಲರೂ ಎದ್ದು ಮತ್ತೆ ಆಕೆಗೆ ಸಲ್ಯೂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ನೋಡಿ, ನಿಮ್ಮ ಸಲ್ಯೂಟಿಗೆ ಬೆಂಕಿ ಹಾಕ, ಏನು ನನಗಿದು ಏನಿದು ಅಂತ ಒಂದೊಂದು ಸಲ ರೆಸ್ಪೆಕ್ಟ್ ಕೂಡ ಸಹಿಸೋದಕ್ಕಾಗಲ್ಲ ಹಬ್ಬ ಅಂತ ಮನಸ್ಸಲ್ಲಿ ಅಂದ್ಕೊಂಡು ರಂಜನಿ ಕ್ಯಾಂಟೀನ್ಗೆ ಹೋದ್ಲು. ಮತ್ತೊಂದೆಡೆ ಹೆಂಡತಿ ಬೈತಿದ್ರೆ ಹೊಸ ಮೋಹದಲ್ಲಿ ಆಕೆ ಜೊತೆ ಗಲಾಟೆ ಮಾಡಲಾಗದೆ ಆಕೆ ಬೈಯೋ ಬೈಗುಳಗಳನ್ನ ಸಹಿಸತ್ಲೆ ತನ್ನೆದುರಿಗೆ ರುದ್ರನ ಹಿಂದೆ ಹೋದ ರಂಜನಿಯನ್ನು ನೆನೆಸ್ಕೊಂಡು ಉರಿದು ಹೋಗ್ತಿದ್ದಾನೆ. ಅವನಿಗೆ ಯಾಕೋ ತನ್ನ ಈ ಪರಿಸ್ಥಿತಿ ಕಾರಣ ರಂಜನಿ ಅಂತ ಅನ್ನಿಸ್ತಿದೆ. ಈಗಾಗಲೇ ರಿಟರ್ನ್ ಟಿಕೆಟ್ಸ್ ಕೂಡ ಬುಕ್ ಮಾಡಿದ ವಿಶ್ವ ನಿಜಕ್ಕೆ ಆ ದಿನ ಬೆಳಗಿನ ಜಾವವೇ ಅವರು ಹನಿಮೂನ್ಗಾಗಿ ಇಟಲಿಗೆ ಬಂದಿದ್ರು. ಇನ್ನು ಇವಾಗ ಬೇಡ ಬೇಡ ಅಂದರು ರಂಜನಿ ಕಣ್ಣಿಗೆ ಬಿದ್ದು ಆಕೆ ಸಂಕಟಕ್ಕೆ ಕಾರಣ ಆಗಿದ್ದರಿಂದ ರುದ್ರನ ಕೋಪಕ್ಕೆ ಬಲಿಯಾಗಿ ತಿರುಗಿ ಆಫೀಸ್ಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕಷ್ಟೊಂದು ದೂರ ಕರ್ಕೊಂಡು ಬಂದು ಮತ್ತೆ ಕೂಡಲೇ ಆಫೀಸ್ ಅಂತ ಕರ್ಕೊಂಡು ಹೋಗ್ತಿರೋ ವಿಶ್ವನ ಮೇಲೆ ಕೋಪದಿಂದ ಹಾರಾಡ್ತಿದ್ದಾಳೆ ಅವನ ಹೆಂಡತಿ ರಿಷಿಕಾ. ಆಕೆ ಕಿರುಚಾಟ ಸಹಿಸಲೇ ರಂಜನಿ ಮೇಲೆ ಹಾಗೆ ಸಾಧಿಸ್ತಾ, ರಂಜನಿ ಮರ್ಯಾದೆಯಿಂದ ನೀನು ಬಿಟ್ಬಿಟ್ಟಿದ್ದೆ, ಮದುವೆ ಆಗಿದೆ, ಸ್ವಲ್ಪ ಗ್ಯಾಪ್ ಕೊಡೋಣ ಅಂದ್ಕೊಂಡಿದ್ದೆ, ಆದರೆ ನೀನು ಗ್ಯಾಪ್ ಕೊಡೋದಕ್ಕೆ ಬಿಡೋ ಆಗಿಲ್ಲ, ನಿನ್ನ ವಿಷಯ ಬೆಂಗಳೂರಿನಲ್ಲಿ ನೋಡ್ಕೊಳ್ತೀನಿ ಅಂತ ಹಲ್ಲು ಕಡಿತಾ ಅಂದ್ಕೊಂಡ. ಇನ್ನು ಮತ್ತೊಂದು ಕಡೆ ಕ್ಯಾಂಟೀನ್ಗೆ ಹೋದ ರಂಜನಿ ಅಲ್ಲಿ ಫುಡ್ ಟೇಸ್ಟ್ ಮಾಡಿದ್ಲೆ, ಕ್ವಾಲಿಟಿ ಕೂಡ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ಆಕೆ ಬಗ್ಗೆ ತುಂಬ ರೆಸ್ಪೆಕ್ಟ್ನಿಂದ ಇದ್ದರು. ಸ್ವಲ್ಪ ಹೊತ್ತಿಗೆ ತಾನು ತಿನ್ನೋದು ಮುಗಿಸಿದ ರಂಜನಿ, ಇವತ್ತು ರುದ್ರ ಸರ್ ಕೂಡ ಟಿಫಿನ್ ಮಾಡಿಲ್ಲ, ಅವರಿಗಾಗಿ ಕೂಡ ಟಿಫಿನ್ ತೊಗೊಂಡು ಹೋಗ್ತೀನಿ ಅಂದ್ಕೊಂಡು ರುದ್ರನಿಗೆ ಟಿಫಿನ್ ತೊಗೊಂಡು ಹೋದ್ಲು. ಆಕೆ ಹಾಗೆ ಟಿಫಿನ್ ತರ್ತಾಳೆ ಅಂತ ಆಗಲೇ ಎಕ್ಸ್ಪೆಕ್ಟ್ ಮಾಡಿದ ರುದ್ರ ಮೇಲ್ ಮಾತ್ರ ಏನಿದು ಅಂತ ಸೀರಿಯಸ್ ಆಗಿ ಕೇಳ್ದ. ಆಕೆ ಹಾಗೆ ಟಿಫಿನ್ ತರ್ತಾಳೆ ಅಂತ ಅವನಿಗೆ ಎಕ್ಸ್ಪೆಕ್ಟ್ ಮಾಡಿದ್ದ. ನೀವು ಟಿಫಿನ್ ಮಾಡಿಲ್ಲ ಅಲ್ವಾ ಸರ್, ಅದಕ್ಕೆ ನಿಮಗಾಗಿ ತಂದೆ ಅಂದ್ಲು ರಂಜನಿ. ಇದು ಆಫೀಸ್, ನಮ್ಮ ಮನೆ ಅಥವಾ ನಮ್ಮ ಬೆಡ್ರೂಮ್ ಅಲ್ಲ, ನೀನು ಹೀಗೆ ನಮ್ಮ ಒಬ್ಬ ಸರ್ವರ್ ಥರ ಫುಡ್ ತರೋದು ನಿಜಕ್ಕೂ ಚೆನ್ನಾಗಿಲ್ಲ ಅಂದ ರುದ್ರ. ಆ ಮಾತಿಗೆ ಕೋಪ ಬಂದರೂ ಸಮಾಧಾನ ಮಾಡಿಕೊಂಡು, ಏನೂ ಪರವಾಗಿಲ್ಲ ಸರ್, ಒಬ್ಬರು ಹೊಟ್ಟೆ ತುಂಬಿಸೋದಕ್ಕೆ ಸರ್ವರ್ ಆದರೂ ಪರವಾಗಿಲ್ಲ, ಇನ್ನೇನಾದರೂ ಪರವಾಗಿಲ್ಲ, ಮೊದಲು ನೀವು ತಿನ್ನಿ, ಈಗಾಗಲೇ ತುಂಬ ಟೈಮ್ ಆಗಿದೆ ಅಂತ ಹೇಳಿದ್ಲು ರಂಜನಿ. ಆಕೆ ಮಾತುಗಳಿಗೆ ಒಂದು ಕ್ಷಣ ಸೈಲೆಂಟಾಗಿ ನೋಡಿದವನು ಮೌನವಾಗಿದ್ದು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆಕೆ ತಂದ ಟಿಫನ್ ತಿಂತ ಕ್ಯಾಂಟೀನ್ ಹೇಗಿದೆ, ಎಲ್ಲ ಓಕೆನಾ ಅಂತ ಕೇಳಿದ. ಎಲ್ಲ ಓಕೆ ಸರ್, ಒಳ್ಳೆ ಟೇಸ್ಟಿ ಫುಡ್ ಮಾಡಿದ್ದಾರೆ ಅನ್ನುತ್ತಾ ರುದ್ರನ ಕಡೆ ನೋಡಿದ ರಂಜನಿ ಮುಸಿ ಮುಸಿ ನಗ್ತಿದ್ದಾಳೆ. ಏನಾಯ್ತು, ಯಾಕಾಗಿ ನಗ್ತಿದ್ಯಾ ಅಂತ ಕೇಳಿದ ರುದ್ರ. ನೀವು ತಿಂತಿರೋ ಇಡ್ಲಿ ಚಟ್ನಿ ನಿಮ್ಮ ಮೀಸೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ಲು ರಂಜನಿ. ಅದಕ್ಕೆ ನಗಬೇಕಾ, ಬಂದು ತೆಗಿಬೇಕಷ್ಟೇ ಅಂದ ರುದ್ರ. ನಾನು ತೆಗಿಬೇಕಾ, ಅಷ್ಟೆಲ್ಲ ಇಲ್ಲ, ನೀವೇ ತಗೊಳ್ಳಿ ಅಂತ ಮುಖ ಒಂಥರ ಮಾಡಂದ್ಲು ರಂಜನಿ. ಮುಖ ಹಾಗೆ ಮಾಡಿದೆ ಅಂದರೆ ಮುಖ ಒಡೆಯುತ್ತೆ ರಂಜನಿ, ನೀನು ನನ್ನ ಪರ್ಸ್ನಲ್ ಅಂತ ಒತ್ತಿ ಹೇಳ್ತಾ, ಅಸಿಸ್ಟೆಂಟ್ ನೀನು, ಸೊ ಖಂಡಿತ ನಾನು ಪರ್ಸ್ನಲ್ ವರ್ಕ್ ಕೂಡ ಮಾಡಬೇಕು ಬಾ ಅಂದ ರುದ್ರ. ಆದ್ದರಿಂದ ಕಿರಿಕಿರಿ ಮಾಡ್ಕೊಳ್ತಾ ಟೇಬಲ್ ಮೇಲಿದ್ದ ಟಿಶ್ಯೂ ತೊಗೊಂಡು ರುದ್ರನ ಹತ್ರ ಹೋದ್ಲು ರಂಜನಿ. ಆಕೆ ಯಾವಾಗ ಹತ್ರ ಬಂದ್ಲೋ ಕೂಡಲೇ ತನ್ನ ಸೀಟ್ನಲ್ಲಿ ಹಿಂದಕ್ಕೆ ಹೊರಗ್ದ ರುದ್ರ. ಅವನು ಹಾಗೆ ಹೋಗಿದ್ದಕ್ಕೆ, ಸರ್ ಇದು ಟೂ ಮಚ್, ನೀವು ಹಾಗೆ ಹೋದರೆ ನಾನೆಲ್ಲ ಹೇಗೆ ಕ್ಲೀನ್ ಮಾಡಲಿ ಅಂತ ಕೇಳಿದ್ಲು ರಂಜನಿ. ನೀನು ನಗದೇ ಇದ್ದಿದ್ರೆ ನಾನು ಹ್ಯಾಂಡ್ ವಾಶ್ ಮಾಡುವಾಗ ಕ್ಲೀನ್ ಮಾಡ್ಕೊಳ್ತಿದ್ದೆ, ನೀನು ನಕ್ಕಿದೆಯಾ, ನನ್ನ ಈಗೋ ಹರ್ಟ್ ಆಗಿದೆ, ಅದು ಸ್ಯಾಟಿಸ್ಫೈ ಆಗಬೇಕಂದ್ರೆ ನಾನು ಹೀಗೆ ಮಾಡ್ತೀನಿ, ನೀನು ಹೀಗೆ ಕ್ಲೀನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಮಾಡು, ಆದರೆ ಪೂರ್ತಿ ಕ್ಲೀನ್ ಆಗಬೇಕು ಅಂತ ಹೇಳ್ದ ರುದ್ರ.
ಓ ಮೈ ಗಾಡ್, ನನ್ನ ಬಾಯಿ ಸುಮ್ಮನೆ ಇರಲಿಲ್ಲ ಅಲ್ವಾ, ಇವನಿಗೆ ಅನಾವಶ್ಯಕವಾಗಿ ಹೇಳಿದೆ ಅಂತ ಮನಸ್ಸಿನಲ್ಲಿ ತಲೆ ಚಚ್ಕೊಳ್ತಾ ಸ್ವಲ್ಪ ಅವನ ಮೇಲೆ ಬಾಗಿ ಟಿಶ್ಯೂಯಿಂದ ಅವನ ಮೀಸೆ ಒರೆಸೋದು ಕೈಗಳನ್ನ ಹತ್ರ ತಂದ್ಲು ರಂಜನಿ. ಆಕೆ ಎಷ್ಟು ಹತ್ರ ತರ್ತಿದ್ದಾಳೆ, ಅವನು ಅಷ್ಟು ಹಿಂದಕ್ಕೆ ಹೋಗ್ತಿದ್ದಾನೆ. ರುದ್ರ ಸುಮಾರು ಅವನ ಮೇಲೆ ಬಿದ್ದು ಹೋಗುವಾಗ ಸ್ವಲ್ಪ ಹೊತ್ತು ಟ್ರೈ ಮಾಡಿದ ರಂಜನಿ ಅಸಹನೆಯಿಂದ ಫೀಲ್ ಆಗ್ತಾ, ಸರ್ ಪ್ಲೀಸ್ ಸ್ಟಡಿಯಾಗಿ ಕೂರ್ತೀರಾ ಅಂತ ಕೇಳಿದ್ಲು. ಆ ಮಾತಿಗೆ ರುದ್ರ ಸ್ಟಡಿಯಾಗಿ ಕೂತ ಹಾಗೆ ಕೂತ. ಅಮ್ಮಯ್ಯ ಅಂದ್ಕೊಂಡು ಅವನ ತುಟಿ ಕ್ಲೀನ್ ಮಾಡೋದು ಹೋದ ರಂಜನಿ ಒಂದೇ ಸಲಕ್ಕೆ ಅವನ ಹಿಂದಕ್ಕೆ ಹೊರಗಿದ್ದ ಕೂಡಲೇ ಜಾರಿ ಅವನ ಮೇಲೆ ಬಿದ್ಲು. ಆ ಪ್ರಯತ್ನವಾಗಿ ಇಬ್ಬರು ತುಟಿಗಳು ಟಚ್ ಆದವು. ಅದಕ್ಕೆ ಆಕೆಯನ್ನು ಅಪ್ಪಿ ಹಿಡ್ಕೊಂಡ ರುದ್ರ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗೆ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.